ನಾನು ಇದುವರೆಗೂ ಸತ್ಯವಾಗ್ಲೂ ಹೇಳ್ತೀನಿ ಹೆಗಡೆ ಅವ್ರನ್ನ ಭೇಟಿನೂ ಮಾಡಿಲ್ಲ. ಅಲ್ಲ ಅವರಿಗೆ ಸೋಷಿಯಲ್ ಮೀಡಿಯಾ, ಪತ್ರಿಕೆ ಮತ್ತೆ ನೋಡಿದ್ರೆ ಚಾನಲ್ ನೋಡ್ಬೋದು, ಯೂಟ್ಯೂಬ್ ಚಾನಲ್ಸ್, ಯೂಟ್ಯೂಬ್, ಮೊಬೈಲ್, ಸೋಷಿಯಲ್ ಮೀಡಿಯಾ ಇದು ಯಾವ್ದು ಅವ್ರ ಗಮನಕ್ಕೆ ಇಲ್ಲ. ಇದು ಯಾವ್ದನ್ನು ಅವ್ರು ನೋಡೋದೇ ಇರಲ್ಲ. ಅವ್ರವ್ರ ಕಾರ್ಯದಲ್ಲಿ ಅವ್ರ ಪಾಡಿ ಅವ್ರು ಹೋಗ್ತಾ ಇದಾರೆ. ಧರ್ಮಸ್ಥಳಕ್ಕೆ ಒಬ್ರು ಕಮ್ಮಿ ಆಗಿಲ್ಲ. ಇವತ್ತು ನೀವು ಫೋನ್ ಮಾಡಿ ಅಲ್ಲಿ ರಶ್ ಇದೆ. ಧರ್ಮಸ್ಥಳಕ್ಕೂ ಇದಕ್ಕೇನಿಲ್ಲ. ಇದು ಹೊರಗಡೆ ಜನ ಕೇವಲ ಈ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ. ನೀವು ಒಂದ್ ಗ್ರಾಮಕ್ಕೆ ಹೋಗಿ ಧರ್ಮಸ್ಥಳ ಅಂತ ಹೇಳಿ ಕೈ ಮುಗಿತಾರೆ. ಇವತ್ತು ನಮ್ಮ ಊರಿನಲ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ದೇವರ ಫೋಟೋ ಜೊತೆ ಹೆಗಡೆ ಅವ್ರ ಫೋಟೋ ಇದೆ. ಅವ್ರಿಗೆ ಏನೂ ಆಗಿಲ್ಲ. ಇವನು ಸೋಷಿಯಲ್ ಮೀಡಿಯಾದಲ್ಲಿ ಕುಣಿಯೋದಷ್ಟೇ. ಇವನಿಗೇನಾಗತ್ತೆ, ಮಾತಾಡಿದಾಗ ಕೆಲವು ಕಮ್ಯುನಿಸ್ಟ್ನವ್ರು ಫಂಡ್ ಮಾಡ್ತಾರೆ. ಯಾಕೆ? ಅವ್ರಿಗೆ ಧರ್ಮಸ್ಥಳದ ಮೇಲೆ ಕೋಪ ಇದೆ. ಯಾಕೆ ಅಂತ ಅಂದ್ರೆ ಧರ್ಮಸ್ಥಳ 64 ಲಕ್ಷ ಜನರನ್ನ ಹಿಡಿದಿಟ್ಕೊಂಡಿದೆ. SKDRDP ಅನ್ನೋ ಸಂಘವನ್ನು ಮಾಡಿದೆ. ಅನೇಕ ಸವಲತ್ತುಗಳನ್ನು ಕೊಡ್ತಾ ಇದೆ. ನೋಡಿ, ಯಾವುದೇ ಒಂದು ದೇವಸ್ಥಾನ ನಿಮಗೆ ಬರೀ ಕೇವಲ ಧಾರ್ಮಿಕ ಚಟುವಟಿಕೆಯಾಗಿ ಉಳಿಯುತ್ತೆ. ಆದ್ರೆ ಧರ್ಮಸ್ಥಳ ಕೇವಲ ಧಾರ್ಮಿಕ ಚಟುವಟಿಕೆಯಾಗಿ ಉಳಿದಿಲ್ಲ ರಾಘವೇಂದ್ರ ಸರ್. ಇದು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಯಾವಾಗ ಆಚೆಗೆ ಬಂತು, ಜೊತೆಗೆ ಧಾರ್ಮಿಕವಾಗಿ ಸಮಾಜ ಮತ್ತು ಹಳ್ಳಿಯನ್ನ ತಲುಪಿದೆ. ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ಶೋಷಣೆ, ದೌರ್ಜನ್ಯ, ಭ್ರಷ್ಟಾಚಾರ, ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ? ಚಿಂತೆ ಮಾಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ.